ಸಿಎಂ ಕುರ್ಚಿಯ ಕಿತ್ತಾಟ ಜೋರಾಗ್ತಾ ಇದೆಯಂತೆ. ಓಕೆ, ಸಿದ್ದು ಮತ್ತು ಡಿಕೆಶಿ ಮೇಲ್ನೋಟಕ್ಕೆ ಒಂದೇ ಅನ್ನುವಂತಹ ಮೆಸೇಜ್ ಪಾಸ್ ಮಾಡ್ತಾ ಇದ್ರು. ರಾಜ್ಯದಲ್ಲಿ ಒಳಗೊಳಗೆ ಸಿಎಂ ಕುರ್ಚಿಯ ಕಿತ್ತಾಟ ಜೋರಾಗ್ತಾ ಇದೆ. ಕುರ್ಚಿ ಫೈಟ್ ತಾರಕಕ್ಕೇರಿದ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿ ಕೊಡ್ತು. ಇದೀಗ ಹೈಕಮಾಂಡ್ ಪ್ರವಾಸದಿಂದ ಮೇಲ್ನೋಟಕ್ಕೆ ತಣ್ಣಗಾದಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ. ನೋ ಆಪ್ಷನ್ ಅಂತ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಇತ್ತ ರಾಹುಲ್ ಗಾಂಧಿ ಭೇಟಿಗೆ ಸಿಗ್ತಾ ಇಲ್ಲ, ಇಬ್ಬರು ನಾಯಕರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ರಾಗ ಭೇಟಿ ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗೋವರೆಗೂ ಕೂಡ ಡಿಕೆ ಶಿವಕುಮಾರ್ ಕಡೆಯಿಂದ ಕಾಯ್ದು ನೋಡುವಂತಹ ಅಥವಾ ಕಾದು ನೋಡುವ ತಂತ್ರಕ್ಕೆ ಹೋಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ. ಅಧಿಕಾರ ಹಂಚಿಕೆ ಮಾತಿಗೆ ಕೈ ನಾಯಕರಿಗೆ ಸಿಗ್ತಾ ಇಲ್ಲ ಕ್ಲಾರಿಟಿ. ಸೊ ಸಿಎಂ ಡಿಸಿಎಂ ನಡುವಿನ ಕಿತ್ತಾಟದ ನಡುವೆ ಶಾಸಕರ ಅಸಮಾಧಾನ ಭುಗಿಲೇಳ್ತಾ ಇದೆ. ರಾಜ್ಯದಲ್ಲಿ ಶಾಸಕರು ಮತ್ತು ಸಚಿವರ ಕಿತ್ತಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಮಗದೊಂದು ಕಡೆ ತನ್ನ ಕಡೆಗೆ ಎಳ್ಕೊಳ್ಳೋಕೆ ಒಂದ್ ರೀತಿ ಸೆಳೆಯುವ ತಂತ್ರ ಮಾಡೋಕೆ ನಿನ್ನೆಯಿಂದಲೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋ ವಿಚಾರ ಏನು ಅಂದ್ರೆ ಕಾಂಗ್ರೆಸ್ನ MLA-ಗಳಿಗೆ ತಲಾ 50 ಕೋಟಿ ಅನುದಾನವನ್ನ ಕೊಡುವಂತಹ ಭರವಸೆ ಇವೆಲ್ಲವೂ ಕೂಡ ಶಾಸಕರನ್ನ ಸೆಳೆದುಕೊಳ್ಳುವ ಪ್ರಯತ್ನ ಅಲ್ಲದೆ ಇನ್ನೇನು ಅಲ್ಲ. ಇದರ ನಡುವೆಯೂ ಕೂಡ ಕುರ್ಚಿಯ ಕಿತ್ತಾಟ, ಸಿಎಂ ಅವ್ರಾಗ್ತಾರೆ ಇವ್ರಾಗ್ತಾರೆ, ಸೆಪ್ಟೆಂಬರ್ನಲ್ಲಿ ಅಥವಾ ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ತಣ್ಣಗಾದಂಗಿದೆ. ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಅದು ಯಾವಾಗ ಬೇಕಾದ್ರೂ ಗಾಳಿ ಬೀಸ್ತಾ ಇದ್ದಂತೆ ಬೆಂಕಿ ಹತ್ಕೊಳ್ಬಹುದು. ಬಟ್ ರಾಹುಲ್ ಗಾಂಧಿ ಅವರು ಟೈಮ್ ಅನ್ನ ಕೊಡದೆ ಒಂದ್ ರೀತಿ ಸತಾಯಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸುರ್ಜೇವಾಲಾ ಅವರು ಬಂದ್ರು, 1-to-1 ಮೀಟಿಂಗ್ ಅನ್ನ ಶಾಸಕರುಗಳ ಜೊತೆ ಮಾಡಿದ್ರು. ಆಮೇಲೆ ಮಿನಿಸ್ಟರ್ಗಳ ಜೊತೆಗೆ ಎಲ್ಲರೂ ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದು, ಅನುದಾನ ಸಿಗ್ತಾ ಇಲ್ಲ ಸರ್, ಊರಲ್ಲಿ ಜನರಿಗೆ ಮಕ ತೋರ್ಸಕ್ ಆಗ್ತಾ ಇಲ್ಲ, ನಮ್ಗೆ ಅಭಿವೃದ್ಧಿ ಅಂತೂ ಝೀರೋ, ಹೇಳ್ಕೊಳಕ್ ನಮ್ದೇ ಪಕ್ಷ ರಾಜ್ಯದಲ್ಲಿದೆ ಅನ್ನೋದು ಒಂದಾದ್ರೆ, ಅದಕ್ಕಿಂತಲೂ ಹೆಚ್ಚಿನ ಕಾವು ಪಡೆದಂತಹ ಸುದ್ದಿ ಅದು ಸಿದ್ದು ಬಣ ಮತ್ತು ಡಿಕೆಶಿ ಬಣ ಕ್ಲೇಮ್ ಮಾಡಿದ್ದು. ಯಾರು ಸಿಎಂ ಆಗ್ಬೇಕು, ಬದಲಾವಣೆ ಆಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಜೋರು ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಎಲ್ಲವೂ ತಣ್ಣಗಾಯ್ತು ಅಂತ ಅಂದುಕೊಂಡಿದ್ರೆ ಇಲ್ಲ, ಯಾವಾಗ ಬೇಕಾದ್ರೂ ಕೂಡ ಈ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಈ ವಿಚಾರ ಭುಗಿಲೇಳ್ಬೋದು. ಡಿಕೆ ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ನೋ ಆಪ್ಷನ್ ಅಂತ ಹೇಳಿರ್ಬೋದು, ಆದ್ರೆ ಆರಂಭದಲ್ಲಾಗಿರುವಂತಹ ಮಾತುಕತೆ ಏನು, ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿತ್ತಾ? ಒಂದು ವೇಳೆ ಹೌದು ಅನ್ನೋದಾದ್ರೆ ಆಗ ಕೊಟ್ಟಿರುವ ಮಾತನ್ನ ಈಗ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಹೈಕಮಾಂಡ್ ಡಿಕೆ ಶಿವಕುಮಾರ್ ಸುಮ್ನಿರ್ತಾರಾ? ಅವರ ಬತ್ತಳಿಕೆಯಲ್ಲಿರುವಂತಹ ಡಿಫ್ರೆಂಟ್ ಅಸ್ತ್ರಗಳು ಏನು ಸಹಜವಾಗಿ ಕಾಡುತ್ತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಮೇಲ್ನೋಟಕ್ಕೆ ಇದು ತಣ್ಣಗಾಗಿದ್ರು ಕೂಡ ಕುರ್ಚಿ ಕಿತ್ತಾಟದ ಸೌಂಡ್ ಏನಿದೆ ಬೂದಿ ಮಿಚ್ಚದ ಕೆಂಡದಂತೆಯೇ ಇದೆ ಕಾಂಗ್ರೆಸ್ನಲ್ಲಿ. ಯಾವಾಗ ಬೇಕಾದ್ರೂ ಅದು ಭುಗಿಲೇಳ್ಬೋದು. ಡೀಟೇಲ್ಸ್ ಏನಿದೆ? ಅನುದಾನ ಕೊಟ್ಟು ಸೈಲೆಂಟ್ ಮಾಡುವ ಸಿದ್ದರಾಮಯ್ಯ ಅವರ ಹುನ್ನಾರ ಸಕ್ಸಸ್ ಆಗ್ಲಿಲ್ವಾ? ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದೇ ಇದ್ದೇವೆ ಅನ್ನುವಂತ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ಸಾರೋದಕ್ಕೆ ಮುಂದಾದ್ರೂ ಕೂಡ ಈ ಒಂದು ಅನುದಾನ ಹಂಚಿಕೆಯ ಒಂದು ಪತ್ರ ವ್ಯವಹಾರ ಇದೆಯಲ್ಲ, ಈ ವ್ಯವಹಾರ ಟಿಪ್ಪಣಿ ಹೊರಡಿಸಿರುವಂತಹ ವಿಚಾರ ಬಹಳಷ್ಟು ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮ್ಯಾಜಿಕ್ ನಂಬರ್ ಗೇಮ್ ಆಟವನ್ನ ಶುರು ಹಚ್ಚಿದ್ರ ಅಂದ್ರೆ, ಯಾಕಂದ್ರೆ ಸಂಖ್ಯಾ ಬಲಾಬಲ ಸಾಕಷ್ಟು ಬಹುತೇಕ ಮ್ಯಾಜಿಕ್ ನಂಬರ್ ಬೇಕಾಗತ್ತೆ. ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಶಾಸಕರ ಮನವೊಲಿಸೋದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಮುಗಿಕೊಂಡಿರುವಂತದ್ದು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಾಗ ಅವರ ಸ್ವ ನಿವಾಸ ಮತ್ತು ಖಾಸಗಿ ನಿವಾಸ ಅಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಸಭೆಗಳನ್ನ ನಡೆಸ್ತಾ ಇದ್ರು, ಶಾಸಕರ ಸಮಸ್ಯೆಗಳನ್ನ ಕೇಳ್ತಿದ್ರು, ನೀರಾವರಿ ಇಲಾಖೆಯ ವಿಚಾರದಲ್ಲಿ ಕೆಲವಷ್ಟು ಯೋಜನೆಗಳನ್ನ ನಿಮಗೆ ಮಾಡಿಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಸಭೆಗಳನ್ನ ನಡೆಸ್ತಿದ್ರು. ಅದೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ CLP ಸಭೆಗಳನ್ನ ಬಿಟ್ರೆ ಯಾವುದೇ ಕಾರಣಕ್ಕೂ ಶಾಸಕರನ್ನ ಭೇಟಿ ಆಗ್ತಿರ್ಲಿಲ್ಲ. ಈಗ ಈ ಅನುದಾನದ ವಿಚಾರವಾಗಿ ಅದರಲ್ಲೂ ಕೂಡ ವಿಧಾನಸೌಧದಲ್ಲಿ ಒಂದು ಸಭೆಯನ್ನ ಕರೆದು ನಿಮ್ಮ ವಿವಿಧ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸಗಳಾಗಬೇಕು, ಅದ್ರ ಜೊತೆಗೆ ಲೋಕೋಪಯೋಗಿ ಇಲಾಖೆಯನ್ನೇ ಟಾರ್ಗೆಟ್ ಮಾಡಿ ಒಂದು ಅನುದಾನ ನೀಡ್ತೀನಿ ಅನ್ನುವಂತ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿಗೆ ಒಂದು ಕಡೆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಇತ್ತ ಶಾಸಕರ ಬಹುಮತದ ಸಂಖ್ಯೆ ಮ್ಯಾಜಿಕ್ ನಂಬರ್ ಲೆಕ್ಕಾಚಾರದ ಆಟ ಎಲ್ಲರೂ ಶುರುವಾದ್ರೆ ಈ ಒಂದು ವಿಚಾರವನ್ನ ಇಟ್ಕೊಂಡೆ ಅನುದಾನ ಹಂಚಿಕೆ ಮುಂದಾದ್ರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವಿನ ಬಣ ಬಡಿದಾಟ